ನಮಸ್ಕಾರ. ಬ್ಯಾಂಕಿಂಗ್ ಬುಕ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕಳೆದ ವಿಡಿಯೋದಲ್ಲಿ RRB POನ 3 ವರ್ಷದ ಕಟ್ ಆಫನ್ನು ನೋಡಿದ್ವಿ. ಪ್ರಿಲಿಮ್ಸ್, ಮೇನ್ಸ್ ಮತ್ತು ಇಂಟರ್ವ್ಯೂ ಆದ ನಂತರ ಬರ್ತಕ್ಕಂಥ ರಿಸಲ್ಟ್ನ ಕಟ್ ಆಫ್ಗಳು ಕ್ಯಾಟಗರಿ ವೈಸ್ ನೋಡಿದ್ವಿ. 2023, 24, 24, 25 ಮತ್ತು 22, 23 ಈ 3 ವರ್ಷದ ಕಟ್ ಆಫನ್ನು ಡಿಟೇಲಾಗಿ ಡಿಸ್ಕಸ್ ಮಾಡಿದ್ವಿ. ವೇಕೆನ್ಸಿಯನ್ನು ಆಧಾರವಾಗಿ ಇಟ್ಕೊಂಡು ಈ 3 ಕಟ್ ಆಫನ್ನು ನೋಡಿದ್ವಿ. ಆ ವಿಡಿಯೋ ನೀವೇನಾರು ನೋಡಿರಲಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ಆ ವಿಡಿಯೋನ ನೋಡ್ಕೊಳ್ಳಿ. ಈ ವಿಡಿಯೋದಲ್ಲಿ ನಾವೇನು ಮಾಡೋಣ, RRB ಕ್ಲರ್ಕ್ ಆಫೀಸ್ ಅಸಿಸ್ಟೆಂಟ್ ಅಂತೇಳಿ ಹುದ್ದೆ ಇದೆಯಲ್ಲ, ಆ ಹುದ್ದೆಯ ಸೇಮ್ 3 ವರ್ಷದ ಕಟ್ ಆಫನ್ನು ನೋಡೋಣ. ಆ ಹುದ್ದೆಗೆ ಅಂದರೆ RRB POದಲ್ಲಿ ಯಾವ ರೀತಿ ನೋಡಿದ್ದೀವಲ್ಲ ಅದೇ ಥರ 2024, 25, 23, 24, 22, 23 ಈ 3 ವರ್ಷದ ಪ್ರಿಲಿಮ್ಸ್ ಮತ್ತು ಮೇನ್ಸ್ನ ಕಟ್ ಆಫ್ ನೋಡೋಣ ವೇಕೆನ್ಸಿಯನ್ನು ಆಧಾರವಾಗಿ ಇಟ್ಕೊಂಡು. RRB ಆಫೀಸ್ ಅಸಿಸ್ಟೆಂಟಲ್ಲಿ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಎರಡೇ ಇರುತ್ತೆ. ಆ ಎರಡು ಎಕ್ಸಾಮ್ ಮೇನ್ಸ್ ಆದ ನಂತರ ಡೈರೆಕ್ಟ್ ನಿಮ್ಮ ಸೆಲೆಕ್ಷನ್ ಆಗಿಬಿಡುತ್ತೆ. ಅದೇ ರೀತಿ ಮೇನ್ಸ್ ಕಟ್ ಆಫ್ ಒಂದೇ ಇರೋದು ಇದರಲ್ಲಿ. ಅಲ್ಲಿ ಹಂಗಿತ್ತು, ಇಂಟರ್ವ್ಯೂ ಆದಮೇಲೆ ಒಂದು ಸೆಪ್ರೇಟ್ ಕಟ್ ಆಫ್ ಬರ್ತಾಯಿತ್ತು. ಬಟ್ ಇಲ್ಲ, ಆ ಥರ ಇಲ್ಲ. ಮೊದಲು 3 ವರ್ಷದ ವೇಕೆನ್ಸಿ ಒಂದೇ ಸತಿ ನೋಡ್ಕೊಂಬಿಡೋಣ. 3 ವರ್ಷದ ವೇಕೆನ್ಸಿ ಯಾವ್ಯಾವ ರೀತಿ ಇದ್ವು ಕರ್ನಾಟಕದಲ್ಲಿ. RRB ಅಂದರೆ ರೀಜನಲ್ ರೂರಲ್ ಬ್ಯಾಂಕ್. ಕರ್ನಾಟಕದಲ್ಲಿ ಯಾವುದೈತೆ, ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಈ ಸದ್ಯಕ್ಕೆ ಇರೋದು. ಎರಡಿದ್ದು ಮೊದಲೇ ಯಾವುದು, ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಮತ್ತು ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್. ಇವೆರಡೂ ಇವಾಗ ಮರ್ಜ್ ಆಗಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಆಗಿದೆ. ಒಂದು ಸ್ಟೇಟ್ಗೆ ಒಂದೇ RRB ಇರಬೇಕಂತೇಳಿ ಸೆಂಟ್ರಲ್ ಗೌರ್ಮೆಂಟ್ ಇವಾಗ ಇದು ರೂಲ್ಸ್ ಮಾಡಿರೋದ್ರಿಂದ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಂತೇಳಿ ಒಂದೇ ಇದೆ ಇವಾಗ. ಆದ ವರ್ಷ ಎಷ್ಟು ಬಂದಿದ್ದು, 100 ಗ್ರಾಮೀಣ ಬ್ಯಾಂಕಿಂದ, 100 ವಿಕಾಸ ಗ್ರಾಮೀಣ ಬ್ಯಾಂಕಿಂದ. ಟೋಟಲ್ ಬಂದಿರೋದು 200 ವೇಕೆನ್ಸಿ. 2024, 25ರಲ್ಲಿ ಬಂದಿರೋದು 200 ವೇಕೆನ್ಸಿ. 2023, 24ರಲ್ಲಿ ಆಯಿತಾ. ಇವಾಗ ಇದು ಕ್ಯಾಟಗರಿ ಮೇಲೆ ನೋಡ್ತಾ ಹೋದರೆ, ಕ್ಯಾಟಗರಿಯಲ್ಲಿ ಬಂದಿರೋದು ಜನರಲ್ ಕ್ಯಾಟಗರಿಗೆ ಇರೋದು 80, EWSಗೆ ಇರೋದು 20, 54 OBCಗೆ, 14 STಗೆ, 32 SCಗೆ ಟೋಟಲ್ ವೇಕೆನ್ಸಿ. ಸೇಮ್ ಸಿಮಿಲರ್ ಆಗಿ ಡಿವೈಡ್ ಆಗಿರೋದು. ಟೋಟಲ್ 200 ವೇಕೆನ್ಸಿ. ಇವಾಗ 2023, 24ರ ವೇಕೆನ್ಸಿಗಳು ನೋಡೋಣ. ಇದು 2023, 24ರದ್ದು. 2023, 24ರಲ್ಲಿ ವೇಕೆನ್ಸಿ ಎಷ್ಟಿತ್ತು, ಟೋಟಲ್ ವೇಕೆನ್ಸಿ ಇದು. ಟೋಟಲ್ ವೇಕೆನ್ಸಿ 400 + 50. ಟೋಟಲ್ ವೇಕೆನ್ಸಿ ಎಷ್ಟಿತ್ತು, 450 ವೇಕೆನ್ಸಿ ಇತ್ತು. 450 ವೇಕೆನ್ಸಿ ಇತ್ತು. 450 ವೇಕೆನ್ಸಿಯಲ್ಲಿ ಕ್ಯಾಟಗರಿ ವೈಸ್ ನೋಡ್ತಾ ಹೋದರೆ, ಜನರಲ್ಗೆ 160 + 20 180 ವೇಕೆನ್ಸಿ ಇದ್ದು. EWSಗೆ 45 ವೇಕೆನ್ಸಿ ಇದ್ದು. ಆಮೇಲೆ 108 + 13 ಅಂತಂದರೆ 121 ವೇಕೆನ್ಸಿ OBCಗೆ ಇದ್ದು. ಆಮೇಲೆ 32 ವೇಕೆನ್ಸಿ STಗೆ, ಆಮೇಲೆ 72 ವೇಕೆನ್ಸಿ SCಗೆ. ಟೋಟಲ್ ವೇಕೆನ್ಸಿ 450 ಇದ್ದು. ಇವರೆಲ್ಲರೂ ಮತ್ತು ಜನರಲಲ್ಲಿ ಕಂಪ್ಲೀಟ್ ಮಾಡ್ಬೋದು. ನೆಕ್ಸ್ಟ್ ಇವಾಗ 2022, 23ರ ವೇಕೆನ್ಸಿ. 2022, 23ರ ವೇಕೆನ್ಸಿಯಲ್ಲಿ ಕರ್ನಾಟಕಕ್ಕೆ ಎಷ್ಟೆಷ್ಟಿದ್ದು, ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಮತ್ತು ವಿಕಾಸ ಗ್ರಾಮೀಣ ಬ್ಯಾಂಕಲ್ಲಿ. ಗ್ರಾಮೀಣ ಬ್ಯಾಂಕಲ್ಲಿ 104 ವೇಕೆನ್ಸಿ ಇತ್ತು. ವಿಕಾಸ ಗ್ರಾಮೀಣ ಬ್ಯಾಂಕಲ್ಲಿ 69 ವೇಕೆನ್ಸಿ ಇತ್ತು. ಈ 104 ಮತ್ತು 64 ಮತ್ತು 2 ಸೇರಿಸಿ ಎಷ್ಟಾಯಿತು, 173 ವೇಕೆನ್ಸಿ ಇದ್ವು. 173 ವೇಕೆನ್ಸಿಯಲ್ಲಿ ಟೋಟಲ್ 77 ವೇಕೆನ್ಸಿ ಜನರಲ್, ಆಮೇಲೆ 17 ವೇಕೆನ್ಸಿ EWSಗೆ, ಆಮೇಲೆ 40 ವೇಕೆನ್ಸಿ OBC ಅವರಿಗೆ, ಆಮೇಲೆ 12 ವೇಕೆನ್ಸಿ STಗೆ, ಆಮೇಲೆ ಒಂದು 27 ವೇಕೆನ್ಸಿ SCಗೆ ಇದ್ವು. ಟೋಟಲ್ ವೇಕೆನ್ಸಿ ಡಿವೈಡ್ ಆಗಿರೋದು. ಇವಾಗ ನೆಕ್ಸ್ಟ್ ಒಂದೇ ಟೇಬಲಲ್ಲಿ ಪ್ರಿಲಿಮ್ಸ್, ಮೇನ್ಸ್ ಮತ್ತು ಆ ವೇಕೆನ್ಸಿಗಳ ಆಧಾರದ ಮೇಲೆ ಏನೇನು ಕಟ್ ಆಫ್ ಇತ್ತು ಅನ್ನೋದನ್ನು ನೋಡ್ಬಿಡೋಣ. ಆಮೇಲೆ ನಾನು ಮೇನ್ಸ್ದು ಪ್ರತಿಯೊಂದು ಕ್ಯಾಟಗರಿ ಮೇಲೆ ಕಟ್ ಆಫನ್ನು ಹೇಳ್ತೇನೆ. ಫಸ್ಟ್ ಒಂದು ಸತಿ ನೋಡ್ಕೊಳ್ಳಿ, ಆಮೇಲೆ ಡಿಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಟೋಟಲ್ 2024ರ ಪ್ರಿಲಿಮ್ಸ್ ಕಟ್ ಆಫ್ ಎಷ್ಟಿತ್ತು, 68.75 ಔಟ್ ಆಫ್ 80. 2023ರಲ್ಲಿ ಅಂದರೆ 2 ವರ್ಷ ಹಿಂದಿನ ವರ್ಷ 80 ಇತ್ತು. ಆಮೇಲೆ 2022ರಲ್ಲಿ ಕಟ್ ಆಫ್ ಎಷ್ಟಿತ್ತು, 80ಕ್ಕೆ 68 ಇತ್ತು 2023ರಲ್ಲಿ. 2022ರಲ್ಲಿ 67.25 ಇತ್ತು ಔಟ್ ಆಫ್ 80. ಅವಾಗ ವೇಕೆನ್ಸಿ 200 ವೇಕೆನ್ಸಿ ಇತ್ತು. 2024ರಲ್ಲಿ ಕಟ್ ಆಫ್ 68 ಇದ್ದಾವೆ. 200 ವೇಕೆನ್ಸಿ ಇತ್ತು, 68.75 ಕಟ್ ಆಫ್ ಇದ್ದಾವೆ. ಇದು 400 ಐತೆ. 2023ರಲ್ಲಿ 68 ಕಟ್ ಆಫ್ ಇದ್ದಾಗ 450 ವೇಕೆನ್ಸಿ ಇತ್ತು. 450 ವೇಕೆನ್ಸಿ ಇತ್ತು. ಅದೇ 2022ರಲ್ಲಿ 67.25 ಕಟ್ ಆಫ್ ಇದ್ದಾಗ ಟೋಟಲ್ 173 ವೇಕೆನ್ಸಿ ಇತ್ತು. ಬಟ್ ಇವಾಗಿರೋ ವೇಕೆನ್ಸಿ 800. ಈ ಕಟ್ ಆಫ್ ನೋಡಿ ಗಾಬರಿ ಆಗ್ಲಕ್ಕೆ ಹೋಗ್ಬೇಡಿ. ಇದು ಕಟ್ ಆಫ್ ಟೋಟಲ್ ಎಕ್ಸಾಮು 4 ಡೇಯಲ್ಲಿ ನಡೆಯುತ್ತೆ. ಈ ಸತಿನೂ 4 ಡೇಯಲ್ಲಿ ಎಕ್ಸಾಮ್ ನಡೆಯುತ್ತೆ. ಪ್ರತಿಯೊಂದು ದಿನ ಟೋಟಲ್ 3 ಶಿಫ್ಟ್ ನಡೀತವೆ. 2ರಿಂದ 3 ಶಿಫ್ಟ್ ನಡೀತವೆ. 3 ಶಿಫ್ಟ್ ಹಿಡ್ಕೊಂಡ್ರು 4 3 12 ಶಿಫ್ಟಲ್ಲಿ ಎಕ್ಸಾಮ್ ನಡೀತೈತೆ. 12 ಶಿಫ್ಟಲ್ಲಿ ಪ್ರತಿಯೊಂದು ಕ್ವಶನ್ ಪೇಪರ್ ಬೇರೆ ಬೇರೆ ಇರುತ್ತೆ. ಪ್ರಿಲಿಮ್ಸ್ದು ಪ್ರತಿಯೊಂದು ಶಿಫ್ಟಿನ ಕ್ವಶನ್ ಪೇಪರ್ ಬೇರೆ ಬೇರೆ ಇರುತ್ತೆ. ಈ ಕ್ವಶನ್ ಪೇಪರ್ಗಳ ಲೆವೆಲನ್ನು ನೋಡಿಕೊಂಡು ಒಂದೇ ಥರದಾಗಿ ಎಲ್ಲರಿಗೂ ಇದು ಕರೆಕ್ಟಾಗಿ ಇದು ಸಿಗಲಿ ಅಂತ ಅಂದ್ಕೊಂಡು ನಾರ್ಮಲೈಸೇಷನ್ ಅಂತೇಳಿ ಮಾಡ್ತಾರೆ. ಆ ನಾರ್ಮಲೈಸೇಷನಲ್ಲಿ
ನಮಗೆ ಕಡಿಮೆ ಮಾರ್ಕ್ಸ್ ಬಂದಿದ್ರು ಒಂದೊಂದು ಸತಿ ಹೆಚ್ಚಾಗುತ್ತೆ. ಈಗ ಎಷ್ಟೋ ಸತಿ ಅವ್ನು ಬರೆದಿರೋದು 50 ಕ್ವಶನ್ ಅಟೆಂಪ್ಟ್ ಮಾಡಿರ್ತಾನೆ, ಅದರಲ್ಲಿ ಅವನಿಗೆ ಸ್ಕೋರ್ ಬಂದಿರುತ್ತೆ 65+ ಬಂದಿರುತ್ತೆ. ಈ ಥರ ಆಗಿರೋದು ಭಾಳ ಉದಾಹರಣೆಗಳು ನೋಡಿದ್ದೀವಿ. ಅವ್ನು ಕ್ವಶನ್ 55 ಅಟೆಂಪ್ಟ್ ಮಾಡಿದಂತಂದ್ರೆ ಅವ್ನ ಸ್ಕೋರ್ 70 ಆಗಿರೋದನ್ನು ನಾವು ನೋಡಿದ್ದೀವಿ. ಈ ಥರ ನಾರ್ಮಲೈಸೇಷನ್ ಮೂಲಕ ಈ ಕಟ್ ಆಫ್ ಇಷ್ಟು ಹೈ ಹೋಗಿರೋದನ್ನು ನಾವು ನೋಡ್ಬೋದು. ಟೋಟಲ್ ಕ್ವಶನ್ಗಳು 80 ಕ್ವಶನ್ ಇರುತ್ತೆ. 80 ಮಾರ್ಕ್ಸಿಗೆ ಅಂದರೆ 80 ಕ್ವಶನ್, 40 ರೀಸನಿಂಗ್ ಇರುತ್ತೆ, 40 ಕ್ವಾಂಟ್ ಇರುತ್ತೆ. ಆ ಸಿಲೆಬಸ್ ಬಗ್ಗೆ ಕೂಡ ನಾನು ಹಳೆ ವಿಡಿಯೋದಲ್ಲಿ ಹೇಳಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಅದರಲ್ಲಿ ನೋಡಿರಿ. ಟೋಟಲ್ 40 ರೀಸನಿಂಗ್ ಕ್ವಶನ್ ಇರ್ತವೆ, 40 ಕ್ವಾಂಟ್ ಕ್ವಶನ್ ಇರ್ತವೆ. ಇದಕ್ಕೆ 25 ನಿಮಿಷ ಇರುತ್ತೆ ರೀಸನಿಂಗ್ಗೆ, ಕ್ವಾಂಟಿಗೆ 20 ನಿಮಿಷ ಇರುತ್ತೆ. ನಾವು ಇದು ಯಾವ ರೀತಿ ಅಟೆಂಪ್ಟ್ ಮಾಡಬೇಕು ಸ್ಟ್ರಾಟಜಿ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ಮೊದಲು ಇವಾಗ ಮೇನ್ಸ್ ಕಟ್ ನೋಡೋಣ. ಪ್ರಿಲಿಮ್ಸ್ ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ. ಲಾಸ್ಟಿಗೆ ನಾನು 2025 800 ವೇಕೆನ್ಸಿಗೆ ರಿಲೇಟೆಡ್ ಆಗಿ ಎಷ್ಟೆಷ್ಟು ಕಟ್ ಆಫ್ ಇರ್ಬೋದು ಅನ್ನೋದ್ರ ಬಗ್ಗೆ ನಾನು ಲಾಸ್ಟ್ ಈ ವಿಡಿಯೋ ಎಂಡಿಗೆ ಹೇಳ್ತೇನೆ. ಇವಾಗ ಮೇನ್ಸ್ ಕಟ್ ಆಫ್ ನೋಡೋಣ. 2024ರಲ್ಲಿ ಮೇನ್ಸ್ ಕಟ್ ಆಫ್ ಜನರಲ್ ಕ್ಯಾಟಗರಿ ಇದೆ ಎಲ್ಲ ಕಟ್ ಆಫ್. ಮೇನ್ಸ್ ಕಟ್ ಆಫ್ ಇದೆ ಟೋಟಲ್ ಔಟ್ ಆಫ್ 200 ಮಾರ್ಕ್ಸಿಗೆ. ಈ 200 ಮಾರ್ಕ್ಸನ್ನು 100 ಮಾರ್ಕ್ಸಿಗೆ ಕನ್ವರ್ಟ್ ಮಾಡ್ಕೊಂಡಿರ್ತಾರೆ. ಔಟ್ ಆಫ್ 100 ಮಾರ್ಕ್ಸಿಗೆ 200 ಮಾರ್ಕ್ಸಿನ ಪೇಪರ್ ಇರುತ್ತೆ, ಅದಕ್ಕೆ ಇಂಟು 0.5 ಮಾಡಿ 100 ಕನ್ವರ್ಟ್ ಮಾಡ್ಕೊಂಡಿರ್ತಾರೆ. 100 ಕನ್ವರ್ಟ್ ಮಾಡ್ಕೊಂಡು ಬಳಕ ಇದು ಎಷ್ಟು ಕಟ್ ಆಫ್ ಬಂದಿದೆ ಅಂತ ಅರ್ಥ. ಇದನ್ನು 100ಗೆ, ಇದನ್ನು 100ಗೆ. 2024ರಲ್ಲಿ 200 ವೇಕೆನ್ಸಿ ಇದ್ದಾಗ ಕಟ್ ಆಫ್ ಎಷ್ಟಿತ್ತು? 52 ಇತ್ತು. 51.97 ಅಂದರೆ 52 ಕಟ್ ಆಫ್ ಇತ್ತು ಮೇನ್ಸ್ದು. ಆಮೇಲೆ 2023ರಲ್ಲಿ 55.6 ಕಟ್ ಆಫ್ ಇತ್ತು. ಟೋಟಲ್ 450 ವೇಕೆನ್ಸಿ ಇದ್ದಾಗ. ಇದು 4 ಐತೆ, 450 ವೇಕೆನ್ಸಿ ಇದ್ದಾಗ. ಇಲ್ಲಿ 63 ಇತ್ತು. ಎಷ್ಟು? ಟೋಟಲ್ 173 ವೇಕೆನ್ಸಿ ಇದ್ದಾಗ ಮೇನ್ಸು ಜನರಲ್ ಕ್ಯಾಟಗರಿಯ ಕಟ್ ಆಫ್ ಎಷ್ಟಿತ್ತು ಅಂದರೆ 63 ಇತ್ತು. ಇದು ಯಾವ ರೀತಿ ಆಗುತ್ತೆ ಅಂತಂದರೆ 200 ಮಾರ್ಕ್ಸಿಗೆ ನಿಮಗೆ ಏನೋ ಒಂದು 100 ಮಾರ್ಕ್ಸ್ ಬಿತ್ತು ಅಂದ್ಕೊಳ್ಳಿ, ಒಂದು 100 ಮಾರ್ಕ್ಸ್ ಬಿದ್ದಿದೆ ಅಂತ ಅಂದ್ಕೊಳ್ಳಿ. 100ಕ್ಕಿಂತ ಜಾಸ್ತಿನೇ ಬೀಳುತ್ತೆ. ಯಾಕಂದರೆ ಬ್ಯಾಂಕಿಂಗ್ ಇಂಡಸ್ಟ್ರಿಯಲ್ಲಿ ಎಲ್ಲಕ್ಕಿಂತ ಈಸಿಯೆಸ್ಟ್ ಪೇಪರ್ ಬರೋದು RRB ಕ್ಲರ್ಕ್ ಅಥವಾ ಆಫೀಸ್ ಅಸಿಸ್ಟೆಂಟ್ ಇದೆ. ನೀವು ಏನಾರು ಕರೆಕ್ಟಾಗಿ ಅದಕ್ಕೆ ಫಾಲೋ ಮಾಡಿ ಮಾಕ್ ಟೆಸ್ಟನ್ನು ಕೊಟ್ಟು ರೆಗ್ಯುಲರಾಗಿ ಸ್ಟಡಿ ಮಾಡಿದರೆ 100ಕ್ಕಿಂತ ಜಾಸ್ತಿನೇ ಮಾರ್ಕ್ಸ್ ಬರುತ್ತೆ ನಿಮ್ಗೆ. ನಾವು ಅನ್ಕೊಳ್ಳೋಣ 120 ಮಾರ್ಕ್ಸ್ ಬಿದ್ದಿದೆ ಅಂತ ಅಂದ್ಕೊಳ್ಳೋಣ. 120 ಮಾರ್ಕ್ಸ್ ಬಿದ್ದಿದೆ 200ಗೆ. 120ನ್ನು ಇಂಟು 0.5 ಮಾಡ್ತಾರೆ. ಇಂಟು 0.5 ಅಂತಂದರೆ ಇದರ ಅರ್ಧ, 200 ಅರ್ಧ 100, ಇದ್ರದ್ದು 120 ಅರ್ಧ ಎಷ್ಟಾಗುತ್ತೆ? 60 ಮಾರ್ಕ್ಸ್ ಇಲ್ಲಿ ಬಂದಿದೆ ಅಂತ ಅರ್ಥ ನಿಮಗೆ. ಇದು 60 ಮಾರ್ಕ್ಸ್ ನೀವು ತಗೊಂಡ್ಕೊಂಡಿರೋದು. ಇಲ್ಲಿ 60 ಬಂದಿದ್ರೆ ನೀವು 2024ರಲ್ಲಿ ಕ್ಲಿಯರ್ ಮಾಡ್ತಿದ್ರಿ, 2023ರಲ್ಲಿ ಕ್ಲಿಯರ್ ಮಾಡ್ತಿದ್ರಿ, ಬಟ್ ಇಲ್ಲಿ ಕ್ಲಿಯರ್ ಆಗ್ತಿರಲಿಲ್ಲ. ಯಾಕಂದರೆ ವೇಕೆನ್ಸಿನೂ ಅಷ್ಟು ಕಡಿಮೆ ಇತ್ತು, ಅದಕ್ಕೋಸ್ಕರ ಕಟ್ ಆಫ್ ಜಾಸ್ತಿ ಹೋಗಿರೋದನ್ನು ನೋಡ್ತೀವಿ. ಈ ಸಲ ಬಂದಿರೋದು ವೇಕೆನ್ಸಿ 800, ಇಲ್ಲಿ 173. ಇಲ್ಲಿ ಮಟ್ಟ 3 ವರ್ಷದಲ್ಲಿ ಯಾವತ್ತೂ ಇಷ್ಟು ವೇಕೆನ್ಸಿ ಬಂದಿಲ್ಲ. ಇದ್ರ ಬಗ್ಗೆ ಲಾಸ್ಟಿಗೆ ಹೇಳ್ತೀನಿ. ಮೊದಲು ಇವಾಗ ಈ ಕಟ್ ಆಫ್ಗಳನ್ನು ಕ್ಯಾಟಗರಿ ವೈಸ್ ಎಷ್ಟಿದೆ ಅಂತ ನೋಡೋಣ. ಇದು 2023, ಇದು 24, 25 ಅಂದರೆ 25ರಲ್ಲಿ ರಿಸಲ್ಟ್ ಬರುತ್ತಲ್ಲ, ಅದಕ್ಕೆ 24 ರಿಸಲ್ಟ್ ಬಂದಿರೋದು ಜನವರಿ 1ನೇ ತಾರೀಕಿಗೆ ಬರುತ್ತಿತ್ತು ಪ್ರತಿ ವರ್ಷ. ಈ ವರ್ಷ ರಿಸಲ್ಟ್ ಸ್ವಲ್ಪ ಡಿಲೇ ಆಗುತ್ತೆ, ಯಾಕಂದರೆ ಎಕ್ಸಾಮ್ ನೀವು ಬರೀತಿರೋದು ಡಿಲೇ ಆಗಿ. ಈ ಸಲ ಎಕ್ಸಾಮ್ ಲೇಟ್ ಆಗಿರೋದ್ರಿಂದ ಎಕ್ಸಾಮ್ ಇರೋದೇ ಫೆಬ್ರವರಿ 1ಗೆ ಮೇನ್ಸ್ ಎಕ್ಸಾಮ್. ಅದಕ್ಕೋಸ್ಕರ ಜನವರಿಲಿ ರಿಸಲ್ಟ್ ಬರೋಲ್ಲ, ಏಪ್ರಿಲ್ ರಿಸಲ್ಟ್ ನೋಡ್ಬೋದು. ಇದ್ರು ಏಪ್ರಿಲ್ 1ಗೆ ರಿಸಲ್ಟ್ ನಾವು ನೋಡ್ಬೋದು. ಇದ್ರದ್ದು ಕ್ಯಾಟಗರಿ ವೈಸ್ ಕಟ್ ಆಫ್ ನೋಡೋಣ. ಕರ್ನಾಟಕದಲ್ಲಿ ಕ್ಯಾಟಗರಿ ವೈಸ್ ಕಟ್ ಆಫ್ ಇವಾಗ ಜನರಲ್ ನೋಡೋಣ. ಫಸ್ಟಿಗೆ ಜನರಲ್ ಆವಾಗಲೇ ಹೇಳೋದನ್ನ 51.97 ಅಂತೇಳಿ 52 ಇತ್ತು ಕಟ್ ಆಫ್. ಆಮೇಲೆ EWSದವ್ರಿಗೆ ಎಷ್ಟಿತ್ತು? 49.66 ಅಂದರೆ 50 ಕಟ್ ಆಫ್ ಇತ್ತು. OBCದವರಿಗೆ 51 ಕಟ್ ಆಫ್ ಇತ್ತು, 50.85 ಇತ್ತು. STದವರಿಗೆ 42.28 ಕಟ್ ಆಫ್ ಇತ್ತು. SCದವರಿಗೆ 43.75 ಕಟ್ ಆಫ್ ಇತ್ತು. ಇದು 2000 ಹೋದ ವರ್ಷದ್ದು. ಆಮೇಲೆ ನೆಕ್ಸ್ಟ್ ಅದಕ್ಕಿಂತ ಹಿಂದಿನ ವರ್ಷದ ಕಟ್ ಆಫ್ ಏನೇನಿತ್ತು ಅಂತ ಹೇಳಿ ನೋಡೋಣ. ಕರ್ನಾಟಕದ ಕಟ್ ಆಫ್ ಇದು ಜನರಲ್ ಇದೆ, EWS, OBC, SC, ST, OBC, EWS ಜನರಲ್. SC, ST, OBC, EWS ಜನರಲ್. SC, ST, OBC, EWS ಮತ್ತು ಜನರಲ್. ಕರ್ನಾಟಕದಲ್ಲಿ SC ಕ್ಯಾಟಗರಿ ಇದು ಜನರಲ್ದವ್ರದ್ದು ಎಷ್ಟಿತ್ತು? 55.6. ಆಮೇಲೆ ಇದು EWSದವ್ರದ್ದು ಎಷ್ಟಿತ್ತು? 51.6. OBCದವ್ರದ್ದು 52.5. STದವ್ರದ್ದು 44.6 ಅಥವಾ 44.7. ಇದ್ರದ್ದು 46.7 SCದವ್ರದ್ದು. SC ಕ್ಯಾಟಗರಿ ಕಟ್ ಆಫ್ ಎಷ್ಟಿದೆ? 46.7. ಈ ರೀತಿ ಕಟ್ ಆಫ್ ಇತ್ತು 2023, 24ರ ವೇಕೆನ್ಸಿ. ಅಂದರೆ ಹೋದ ವರ್ಷದ ಬಿಟ್ಟು ಅದರ ಹಿಂದಿನ ವರ್ಷ. ಆಮೇಲೆ ಇದು ನೆಕ್ಸ್ಟ್ ಅದಕ್ಕಿಂತ ಹಿಂದಿನ ವರ್ಷ ಅಂದರೆ 2022, 23ರ ವೇಕೆನ್ಸಿಯ ಕಟ್ ಆಫ್ಗಳನ್ನು ನೋಡೋದು ಅವರಿಗೆ. ಇದು 2023, 22, 23.
ಇಲ್ಲಿ ಕರ್ನಾಟಕದಲ್ಲಿ ಜನರಲ್ ಕ್ಯಾಟಗರಿಗೆ 63 ವೇಕೆನ್ಸಿ ಇತ್ತು, ಅದು 63 ಕಟ್ ಆಫ್ ಹೋಗಿತ್ತು. ಆಮೇಲೆ ಅಂದರೆ ಅವಾಗ ಅಷ್ಟು ಕಟ್ ಆಫ್ ಹೈ ಹೋಗಿದೆ ಅಂತಂದರೆ ಪೇಪರ್ ಈಸಿ ಇದೆ ಅಂತ ಅರ್ಥ. ಅವಾಗ ವೇಕೆನ್ಸಿ ಕಡಿಮೆ ಇದೆ, ಪೇಪರ್ ಈಸಿ ಇದೆ, ಆಮೇಲೆ ಕಾಂಪಿಟೇಷನ್ ಜಾಸ್ತಿ ಇದೆ ಅಂತ ಅರ್ಥ. ಈ ಕಟ್ ಆಫ್ ಎಷ್ಟು ಕಡಿಮೆ ಹೋಗಿದೆ ಅಂತಂದರೆ ಆ ವರ್ಷ ಅವಾಗ ಬಂದಿರೋದು ಎಷ್ಟು ವೇಕೆನ್ಸಿ ಇತ್ತು? 173. ಆವಾಗ ಕಟ್ ಆಫ್ 63 ಯು ಆರ್ದವ್ರಿಗೆ ಇತ್ತು, ಅಂದರೆ ಅನ್ರಿಸರ್ವ್ಡ್ ಕ್ಯಾಟಗರಿ ಜನರಲ್ದವ್ರಿಗೆ. ಆಮೇಲೆ 58 ಇತ್ತು, 58.6 EWS ಅವರಿಗೆ, 60 OBC ಅವರಿಗೆ, ಆಮೇಲೆ STದವರಿಗೆ 47.25, ಆಮೇಲೆ 53.82 ಯಾರಿಗಿತ್ತು? SCದವರಿಗೆ. OBCದವರಿಗೆ 60.5 ಇತ್ತು. ಈ ರೀತಿ 3 ವರ್ಷದ ಕಟ್ ಆಫನ್ನು ನೋಡಿದ್ವಿ ನಾವು, ಕ್ಯಾಟಗರಿ ವೈಸ್ ಕಟ್ ಆಫ್ಗಳನ್ನು ನೋಡಿದ್ವಿ. ಇವಾಗ ಈ ವರ್ಷದ ಟೋಟಲ್ ಇದು ಎಷ್ಟಿದೆ ವೇಕೆನ್ಸಿ? 800 ವೇಕೆನ್ಸಿ. ಈ ಸತಿನೂ ಕಟ್ ಆಫ್ ಇಷ್ಟು ಪ್ರಿಲಿಮ್ಸ್ ಹಾಯ್ ಹೋಗುತ್ತೆ ಅಂತ ಅನ್ಕೊಳಕ್ಕೆ ಹೋಗಬೇಡಿ. ಪ್ರಿಲಿಮ್ಸಲ್ಲಿ ನಿಮ್ಮದು 50+ ಅಟೆಂಪ್ಟ್ ಆದರೂ ಅದು ಬೆಸ್ಟ್ ಅಟೆಂಪ್ಟ್. ಯಾಕಂತಂದರೆ ಇಲ್ಲಿ ನಾರ್ಮಲೈಸೇಷನ್ ಆಗುತ್ತೆ. ನಾರ್ಮಲೈಸೇಷನ್ ಆಗೋದ್ರ ಮೂಲಕ ಒಂದು ನಿಮ್ಮದು ಸ್ಕೋರ್ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಮ್ಯಾಕ್ಸಿಮಮ್ ಟೈಮ್ ಸ್ಕೋರ್ ಏನಾಗುತ್ತೆ? ಜಾಸ್ತಿನೇ ಆಗುತ್ತೆ. 50ಕ್ಕಿಂತ ಸ್ವಲ್ಪ ಜಾಸ್ತಿ ಏನಾದ್ರು ನಿಮ್ಮ ಸ್ಕೋರ್ ಆದರೆ ಬೆಸ್ಟ್ ಅದು ಔಟ್ ಆಫ್ 80. ಈ ಸತಿ ಅಂತೂ 50 ±5 ಆದರೂ ಬೆಸ್ಟೇ ಅದು ಸ್ಕೋರ್. ಅದಕ್ಕೋಸ್ಕರ ಈ ಸತಿ ನಾನು ಕಟ್ ಆಫ್ ಎಕ್ಸ್ಪೆಕ್ಟ್ ಮಾಡೋದು 60 ±5. ನಿಮ್ಮ ಸ್ಕೋರ್ 60 ಅಲ್ಲ, ಇದು ನಾರ್ಮಲೈಸೇಷನ್ ಆದ ನಂತರ ಬಂದಿರೋದು. ±5, 50 ±2 ಈ ಸತಿಯ ಕಟ್ ಆಫ್ ಇದು ನಾನು ಪ್ರೆಡಿಕ್ಟ್ ಮಾಡ್ಬೋದು. ಆಮೇಲೆ ಮತ್ತೊಂದು ಸತಿ ಎಕ್ಸಾಮ್ ಆದ ನಂತರ ಪ್ರೆಡಿಕ್ಟ್ ಮಾಡೋಣ. ಇದು ಹೇಳ್ದಲ್ಲ ನಾನು ಮೇನ್ಸ್ ಹೆಂಗೆ ಮಾಡ್ತಾರಂತೆ, 100 ಕನ್ವರ್ಟ್ ಮಾಡ್ಕೊಂಡು ಮಾಡೋದು. ಇದು 200 ಮಾರ್ಕ್ಸಿಗೆ ಇದ್ದಿದ್ದ ಪೇಪರನ್ನು 8.5 ಮಾಡಿ 100 ಕನ್ವರ್ಟ್ ಮಾಡಿದ ನಂತರ ಮಾಡೋದು ಇದು ಸ್ಕೋರ್. 200ಗೆ ನೀವು ಈ ಸತಿ ಎಷ್ಟು ಸ್ಕೋರ್ ಮಾಡ್ಬೇಕಂತಂದರೆ 100ಗೆ ಪ್ರಿಲಿಮ್ಸಲ್ಲಿ 60 ಸ್ಕೋರ್ ಮಾಡಬೇಕು. ಮೇನ್ಸಲ್ಲಿ ನೀವು 110 to 130 ಮಟ್ಟ ಸ್ಕೋರ್ ಮಾಡಬೇಕು. ಆ್ಯಾವ್ರೇಜಾಗಿ 120 ಹಿಡ್ಕೊಂಡ್ರೆ 120 × 0.5 ಮಾಡಿದರೆ 60 ಆಗುತ್ತೆ. 60 ಸ್ಕೋರ್ ಆದರೆ ನೀವು ಕಟ್ ಆಫ್ ಕ್ಲಿಯರ್ ಮಾಡ್ಬೋದು.